ಕೇವಲ ಅರ್ಧ ಗಂಟೆಯಲ್ಲಿ ಊಟಕ್ಕೆ ಹೇಗೆ ರೆಡಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಒಂದು ಸಿಂಪಲ್ ರೈಸ್ ಥಾಲಿ ಮಾಡ್ತಾ ಇದ್ದೇನೆ. ಕೆಲವೊಮ್ಮೆ ಅತಿಥಿಗಳು ಸಡನ್ ಆಗಿ ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗ ಏನು ಅಡುಗೆ ಮಾಡಬೇಕು ಅಂತ ನಮಗೆ ತೋಚೋದಿಲ್ಲ. ಅಂಥ ಸಮಯದಲ್ಲಿ ಈ ಥರ ನಾವು ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಅಡುಗೆ ಮಾಡ್ಕೊಳ್ಬಹುದು. ನಾನು ಬೇಕಾಗಿರೋ ಸಾಮಗ್ರಿಗಳನ್ನು ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಅಡುಗೆ ಮಾಡಲಿಕ್ಕೆ ಏನೆಲ್ಲ ಪಾತ್ರೆ ಬೇಕು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಮಾಡೋದು ಹೇಗಂತ ನೋಡೋಣ. ಮೊದಲು ಅನ್ನ ಮಾಡಲಿಕ್ಕೆ 2 ಕಪ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೇನೆ. ಬೇಳೆ ಸಾರು ಮಾಡಲಿಕ್ಕೆ ಅರ್ಧ ಕಪ್ ತೊಗರಿ ಬೇಳೆನ ತಗೊಂಡಿದ್ದೇನೆ. 2 ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡು ಅಕ್ಕಿ ಮತ್ತು ಬೇಳೆನ ಎರಡನ್ನೂ 2-3 ಸರಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನು ಬಸಿದಿಟ್ಕೊಳ್ತೇನೆ. ನಾನು ಬೇಳೆಯನ್ನು ನೆನೆಸ್ಕೊಳ್ತಾ ಇಲ್ಲ, ಯಾಕಂದರೆ ಕೇವಲ ಅರ್ಧ ಗಂಟೆಯಲ್ಲಿ ಸಡನ್ ಆಗಿ ನಾವು ಮಾಡೋದಿದ್ರೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬೇಕಿದ್ರೆ ನೀವು ಅದರಲ್ಲಿಯೂ ಕೂಡ ಟೈಮ್ ಮ್ಯಾನೇಜ್ ಮಾಡೋದಿದ್ರೆ 10 ನಿಮಿಷ ಬೇಳೆನ ನೆನೆಸಿಟ್ಕೊಂಡು ಎಂಡಿಗೆ ಬೇಳೆನ ಬೇಯಿಸಲಿಕ್ಕೆ ಕೂಡ ಇಡಬಹುದು. ನಾನು ಮೊದಲೇ ಮಾಡ್ಕೊಳ್ತಾ ಇದ್ದೇನೆ, ಯಾಕಂದರೆ ಕುಕ್ಕರಲ್ಲಿ ಬೇಯಿಸಿದ ಮೇಲೆ ಪ್ರೆಷರ್ ಇಳಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಹಾಗಾಗಿ ಈಗ ಒಂದು ಕುಕ್ಕರಿಗೆ ವಾಶ್ ಮಾಡಿ ನಾನು ನೀರೆಲ್ಲ ಬಸ್ತಿದ್ದೇನಲ್ಲ, ಆ ತೊಗರಿಬೇಳೆ ಅರ್ಧ ಕಪ್ ತೊಗರಿಬೇಳೆನ ಹಾಕಿದ್ದೇನೆ. ಇನ್ನೊಂದು ಕುಕ್ಕರ್ನಲ್ಲಿ ಅಕ್ಕಿನ ತಗೊಂಡಿದ್ದೇನೆ. ಅಕ್ಕಿಗೆ 1ಕ್ಕೆ 2ರಷ್ಟು ನೀರು, ಅಂದರೆ 2 ಕಪ್ ಅಕ್ಕಿ ತಗೊಂಡಿದ್ದೆ, ಅದಕ್ಕೆ 4 ಕಪ್ ನೀರನ್ನು ಹಾಕ್ತಾ ಇದ್ದೇನೆ. ಅನ್ನನ ದೊಡ್ಡ ಉರಿಯಲ್ಲಿ ಬೇಯಿಸ್ತೇನೆ. ಕರೆಕ್ಟಾಗಿ 2 ವಿಷಲ್ ಬರುವ ತನಕ ದೊಡ್ಡ ಉರಿಯಲ್ಲಿ ಬೇಯಿಸಿದ್ರೆ ಅನ್ನ ರೆಡಿ ಆಗ್ತದೆ. ಬೇಳೆನ ಕುಕ್ಕರ್ ಇನ್ನೂ ಮುಚ್ಚಿಲ್ಲ ನಾನು. ಅದರ ಜೊತೆಗೇನೆ 1 ಈರುಳ್ಳಿನ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕ್ತಾ ಇದ್ದೇನೆ. ಹಾಗೇನೆ 2 ಟೊಮ್ಯಾಟೊ ಮತ್ತು 2ರಿಂದ 3 ಹಸಿಮೆಣಸನ್ನ ಕೂಡ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕ್ತೇನೆ. ನೀವು ಸ್ವಲ್ಪ ದಪ್ಪಗೆ ಹೆಚ್ಚಿದ್ರೂ ಕೂಡ ಪರವಾಗಿಲ್ಲ, ಯಾಕಂದರೆ ಒಂದ್ಸರಿ ಬೇಳೆ ಬೆಂದಾದ ಮೇಲೆ ನಾವು ಬೇಳೆನ ಮ್ಯಾಶ್ ಮಾಡಲಿಕ್ಕಿದೆ. ಅದನ್ನು ಮ್ಯಾಶ್ ಮಾಡುವಾಗ ಈ ಈರುಳ್ಳಿ, ಹಸಿಮೆಣಸು, ಟೊಮ್ಯಾಟೊ ಕೂಡ ಮ್ಯಾಶ್ ಆಗ್ತದೆ. ಹಾಗಂತ ತುಂಬ ದೊಡ್ಡ ಪೀಸ್ ಇಟ್ಟು ಕೂಡ ಚೆನ್ನಾಗಿರೋದಿಲ್ಲ. ನೀವು ಹಸಿಮೆಣಸನ್ನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನು 1 ಮಧ್ಯಮ ಗಾತ್ರದ ಈರುಳ್ಳಿ, 3 ಹಸಿಮೆಣಸಿನಕಾಯಿ ಮತ್ತು 2 ಟೊಮ್ಯಾಟೊ ಹಾಕ್ತಾ ಇದ್ದೇನೆ. ನಾನು ಹಸಿಮೆಣಸಿನಕಾಯಿ ಬರೀ 3 ಯಾಕೆ ಹಾಕಿರೋದಂದರೆ ಕೊನೆಯಲ್ಲಿ ಒಗ್ಗರಣೆಗೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕಲಿಕ್ಕಿದೆ. ಅದಕ್ಕೆ ಈಗ ವಾಶ್ ಮಾಡಿ ಹಾಕಿದ್ನಲ್ಲ ಬೇಳೆ, ಅದರ ಜೊತೆಗೆ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸನ್ನ ಹಾಕಿ ಅರ್ಧ ಕಪ್ ಬೇಳೆಗೆ 3.5 ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ. ನೀರು ಹಾಕಿದ ಮೇಲೆ ಇದಕ್ಕೇನೆ ನಾನು ಅರಿಶಿನ ಪುಡಿ 1 ಅರ್ಧ ಚಮಚ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ, ಹಾಗೆಯೇ 1 ಅರ್ಧ ಟೇಬಲ್ ಸ್ಪೂನ್ ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕಿದರೆ ಅದು ಬೇಳೆ ಸಾರು ಘಮ್ ಅಂತ ಬರ್ತದೆ, ಪರಿಮಳ ಚೆನ್ನಾಗಿರ್ತದೆ. ಕುಕ್ಕರ್ ಮುಚ್ಚಳ ಮುಚ್ಚಿ ದೊಡ್ಡ ಉರಿಯಲ್ಲಿ 5 ವಿಷಲ್ ಬರೋ ತನಕ ಬೇಳೆನ ಬೇಯಿಸಬೇಕು. ಅನ್ನ ಮತ್ತು ಬೇಳೆ ಬೇಯ್ತಾ ಇರುವಾಗ ನಾವು ಈಗ ಪಲ್ಯ ಮತ್ತು ನಾನೊಂದು ಬದನೆಕಾಯಿ ಫ್ರೈ ಮಾಡ್ತಾ ಇದ್ದೇನೆ, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದೇ ಒಂದು ಬದನೆಕಾಯಿ ತಗೊಂಡಿದ್ದೇನೆ. ಬದನೆಕಾಯಿನ ಈ ರೀತಿ ತೆಳ್ಳಗೆ ಉದ್ದಕ್ಕೆ ನಾವು ಹೇಗೆ ಬಾಳೆಕಾಯಿ ಪೋಡಿ ಅಥವಾ ಬಾಳೆಕಾಯಿ ಫ್ರೈ ಮಾಡ್ತೀವಿ ನೋಡಿ, ಆ ರೀತಿ ಇದನ್ನು ಹೆಚ್ಚಿಕೊಳ್ಬೇಕು. ಹೆಚ್ಚಿ ಅದ್ರ ಒಳಗಡೆ ಕ್ಲೀನ್ ಇದೆಯಾ ಅಂತ ನೋಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ತಣ್ಣೀರನ್ನು ಹಾಕಿ 10 ನಿಮಿಷ ಹಾಗೆ ಇಡಬೇಕು. ಅದು ಕಹಿ ಬಿಡ್ತದೆ ಅಂತ ಹೇಳ್ತಾರೆ. ಬದನೆಕಾಯಿ ನೀರು ಹಾಕಿ ಇಟ್ಟಿದ್ದೇನೆ. ಈಗ ನಾನು ಪಲ್ಯಕ್ಕೆ ರೆಡಿ ಮಾಡ್ತೇನೆ. ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಹಾಕಿ ಪಲ್ಯ ಮಾಡ್ತಾ ಇದ್ದೇನೆ. ಇದು ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಮತ್ತು ರುಚಿನೂ ಚೆನ್ನಾಗಿರ್ತದೆ. ಒಂದು ವೇಳೆ ನೀವು ಪನ್ನೀರ್ ಇಲ್ಲ ಅಂತಿದ್ರೆ ಬರೀ ಪನ್ನೀರನ್ನ ಸ್ಕಿಪ್ ಮಾಡಿ ಕ್ಯಾಪ್ಸಿಕಮ್ ಪಲ್ಯ ಮಾತ್ರ ಮಾಡ್ಕೊಳ್ಬೋದು. ಇದನ್ನೆಲ್ಲ ಮನೇಲಿ ಇಟ್ಕೊಂಡ್ರೆ ಯಾವಾಗಲೂ ತರಕಾರಿಗಳನ್ನು ಯಾರಾದರೂ ಬಂದಾಗ ಸಡನ್ನಾಗಿ ನಮಗೆ ಪಲ್ಯ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಒಂದು ಬೇಳೆ ಸಾರು ಇದ್ದರೆ ಸಿಂಪಲ್ ಆಗಿ ಪಲ್ಯ ಮಾಡಿದರೆ ಸಾಕಾಗ್ತದೆ. ಈ 1 ಹಸಿರು ಕ್ಯಾಪ್ಸಿಕಮ್ನ ಎಷ್ಟಾಗ್ತದೆ ಅಷ್ಟು ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೇನೆ. ನಾನು ಬೇಗನೆ ಅಡುಗೆ ಮಾಡಬೇಕು ಅಂತ ಇದ್ದಾಗ, ಗಡಿಬಿಡಿಯಲ್ಲಿ ಇದ್ದಾಗ ಈ ವೆಜಿಟೇಬಲ್ ಚಾಪರ್ನ ಯೂಸ್ ಮಾಡ್ತೇನೆ. ಇನ್ನೊಂದು ಇದೆ, ಅದರಲ್ಲಿ ಸಪ್ರೇಟಾಗಿ ನಾನು ಚಾಕುನ ಯೂಸ್ ಮಾಡಿ ಮಾಡುವಂಥದ್ದು. ಇವತ್ತು ನಾನು ಇದರಲ್ಲಿ ಕ್ವಿಕ್ಕಾಗಿ ಅಡುಗೆ ಮಾಡಬೇಕು ಅಂತ ಹೇಳಿ ಈ ವೆಜಿಟೇಬಲ್ ಚಾಪರ್ನಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಚಾಪಿಂಗ್ ಕೂಡ ಸ್ವಲ್ಪ ಬೇಗ ಮಾಡಿ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು 3 ಟೊಮೆಟೊನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ. ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಒಂದೇ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೇನೆ. ಈರುಳ್ಳಿಯನ್ನು ಕೂಡ 2 ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ. ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ 2 ಒಂದೇ ಟೈಮ್ ತಗೊಳ್ತದೆ ಆಲ್ಮೋಸ್ಟ್ ಬೇಯಲಿಕ್ಕೆ, ಹಾಗಾಗಿ 2ನೇ ಜೊತೆಗೆ ಹಾಕ್ತೇನೆ. ನೋಡಿ, ತರಕಾರಿ ಹೆಚ್ಚೋದ್ರೊಳಗೆ ಅನ್ನ ಆಯಿತು. 2 ವಿಷಲ್ ಬಂತು. ಅನ್ನ ಪಕ್ಕಕ್ಕೆ ತೆಗೆದಿಟ್ಟು ಒಂದು ಪಾತ್ರೆನ ಇಟ್ಟು ಅದಕ್ಕೆ 2 ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಕರಿಬೇವಿನ ಎಲೆ ಹಾಕಿದ್ದೇನೆ ಒಗ್ಗರಣೆಗೆ. ಹಾಗೆಯೇ ಹೆಚ್ಚಿದ ಈರುಳ್ಳಿನ ಹಾಕಿ, ನಮಗೆ ತುಂಬ ಟೈಮ್ ಇಲ್ಲದೆ ಇರೋದ್ರಿಂದ ದೊಡ್ಡ ಉರಿಯಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಇದು ಟೊಮ್ಯಾಟೊ ಕ್ಯಾಪ್ಸಿಕಮ್ ಜೊತೆ ಬೇಯ್ತದೆ. ಮತ್ತು ಹಾಗೆಯೇ ಒಂದು ಅರ್ಧ ದೊಡ್ಡ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ ಇದ್ದರೆ ನೀವು ಕೇವಲ ಬೆಳ್ಳುಳ್ಳಿ ಮಾತ್ರ ಕ್ರಷ್ ಮಾಡಿ, ಅಂದರೆ ಜಜ್ಜಿ ಹಾಕ್ಬೋದು ಬೆಳ್ಳುಳ್ಳಿ ಎಸಳುಗಳನ್ನು. ಶುಂಠಿ ಹಾಕಲೇಬೇಕು ಅಂತೇನಿಲ್ಲ.
ಈಗ ನಾನು ಹೆಚ್ಚಿಟ್ಟ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ. ಎರಡೂ ಆಲ್ಮೋಸ್ಟ್ ಸೇಮ್ ಟೈಮ್ ತಗೊಳ್ತಿದೆ ಬೇಯಲಿಕ್ಕೆ. ಹಾಗಾಗಿ ಮೊದಲು ಕ್ಯಾಪ್ಸಿಕಮ್ ಹಾಕಿ ಆಮೇಲೆ ಟೊಮ್ಯಾಟೊ ಹಾಕೋದು ಅಥವಾ ಮೊದಲು ಟೊಮ್ಯಾಟೊ ಹಾಕಿ ನಂತರ ಕ್ಯಾಪ್ಸಿಕಮ್ ಹಾಕೋದು, ಆ ಆರ್ಡರ್ ಏನೋ ನಾನು ಫಾಲೋ ಮಾಡ್ತಾ ಇಲ್ಲ. ಈಗ ಸ್ವಲ್ಪ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಇದು ನಾನು ಮನೆಯಲ್ಲೇ ಮಾಡಿಟ್ಕೊಂಡಂಥ ಆಲ್ ಇನ್ ಒನ್ ಮಸಾಲ ಪೌಡರ್, ಹಾಗೆಯೇ ಒಂದು ಅರ್ಧ ಚಮಚ ಅರಿಶಿನ ಕೂಡ ಹಾಕಿದ್ದೇನೆ. ಇದು ಮಾಡ್ತಾ ಇರುವಾಗ ಬೇಳೆನೂ ಕೂಡ ವಿಶಿಲ್ ಬರ್ತಾ ಇದೆ, ಅದು 2ನೇ ವಿಶಿಲ್. ಇದನ್ನು ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ತೇನೆ. ಈ ಆಲ್ ಇನ್ ಒನ್ ಮಸಾಲ ಪೌಡರ್ನಲ್ಲಿ ಸಾಧಾರಣ 10ರಿಂದ 12 ಬೇರೆ ಬೇರೆ ಸಾಂಬಾರು ದಿನಸುಗಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಂಥದ್ದು. ನೋಡಿ, ಬೇಳೆ ಕೂಡ ಬೆಂದಿದೆ, ಬೇಳೆನ ತೆಗೆದಿಟ್ಟಿದ್ದೇನೆ. ಈ ಕಡೆ ಬದನೆಕಾಯಿನ ನೀರಿನಿಂದ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೂ ಕೂಡ ಆಲ್ ಇನ್ ಒನ್ ಮಸಾಲ ಪೌಡರ್ ಹಾಕಿ ಒಂದು 1.5 ಚಮಚ ಹಾಕಿದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಹಾಕುವಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಹೆಚ್ಚಿಟ್ಟ ಬದನೆಕಾಯಿನ ಹಾಕಿ ಅದಕ್ಕೆ ಚೆನ್ನಾಗಿ ಮಸಾಲೆಯಿಂದ ಕೋಟ್ ಮಾಡಬೇಕು. ನಾನು ಪಲ್ಯಕ್ಕೆ ಮತ್ತು ಇದಕ್ಕೆ ಎರಡಕ್ಕೂ ಒಂದೇ ಪೌಡರ್ ಹಾಕಿದ್ದೇನೆ. ಅದು ಆಲ್ ಇನ್ ಒನ್ ಅಂತ ನಾನು ಹೆಸರಿಟ್ಟಿದ್ದ ಕಾರಣನೂ ಅಷ್ಟೇ. ನಾನು ಪ್ರತಿದಿನ ಮನೆಯಲ್ಲಿ ಅಡುಗೆ ಮಾಡುವಾಗ ಅದೇ ಹುಡಿಯನ್ನು ಯೂಸ್ ಮಾಡೋದು. ಪನೀರ್ ಸಬ್ಜಿಗೆ ಪನೀರ್ ಒಂದು 100 ಗ್ರಾಮ್ಸ್ ಆಗುವಷ್ಟು ಅದನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೀವು ಆಲ್ ಇನ್ ಒನ್ ಮಸಾಲ ಪುಡಿ ಬದಲು ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಮತ್ತು ಖಾರದ ಪುಡಿ ಹಾಗೆಯೇ ಗರಂ ಮಸಾಲ ಪುಡಿನ ಉಪಯೋಗಿಸ್ಬೋದು. ಈಗ ಬದನೆಕಾಯಿ ಫ್ರೈ ಮಾಡಲಿಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿಟ್ಟ ಬದನೆಕಾಯಿಗಳನ್ನೆಲ್ಲ ಹೀಗೆ ಜೋಡಿಸ್ತಾ ಇದ್ದೇನೆ. ಇದನ್ನು ಕೂಡ ನಾನು ದೊಡ್ಡ ಉರಿಯಲ್ಲಿಯೇ ಫ್ರೈ ಮಾಡ್ತೀನಿ, ಯಾಕಂದರೆ ಬೇಗ ಬೇಯ್ತದೆ. ಈ ಕಡೆ ಪಲ್ಯಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಬೆಂದಿದೆ, ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ. ಈಗ ಪನೀರ್ನ ಹಾಕಿ 2ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಮುಚ್ಚಿ ಬೇಯಿಸ್ತೇನೆ. ನನಗೆ ಬೇಳೆಗೆ ಮತ್ತು ಪಲ್ಯಕ್ಕೆ ಎಂಡಿಗೆ ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕಿದೆ. ಈ ಸಮಯದಲ್ಲಿ ನಾನು ಅದನ್ನ ಹೆಚ್ಚಿಟ್ಕೊಳ್ತಾ ಇದ್ದೇನೆ. ಅದು ಕೂಡ ಆಯಿತು. ಬೇಳೆ ಸಾರಿಗೆ ಒಗ್ಗರಣೆ ಕೊಡಲಿಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಳ್ತಾ ಇದ್ದೇನೆ. ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನು ಜಜ್ಜಿ ಇಟ್ಕೊಂಡಿದ್ದೇನೆ. ಪಲ್ಯ ಆಗಿದೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ತೆಗೆದಿಟ್ಕೊಂಡ್ರೆ ಆಯಿತು. ಪಲ್ಯ ರೆಡಿ ಆಯಿತು. ಈಗ ಬದನೆಕಾಯಿ ಒಂದು ಕಡೆ ಬೆಂದಿದೆ, ಅದನ್ನ ತಿರುವಿ ಹಾಕಿ ನಂತರ ಬೇಳೆ ಸಾರಿಗೆ ಒಗ್ಗರಣೆ ಕೊಡಲಿಕ್ಕೆ ರೆಡಿ ಮಾಡ್ತೇನೆ. ನಾನು ಬೇಳೆನ ಒಮ್ಮೆ ಹೀಗೆ ಮ್ಯಾಶ್ ಮಾಡ್ಕೊಳ್ತೇನೆ. ಬೇಳೆ ಜೊತೆ ಟೊಮ್ಯಾಟೊ, ಈರುಳ್ಳಿ ಎಲ್ಲದೂ ಮ್ಯಾಶ್ ಆಗ್ತದೆ. ಈಗ ಒಗ್ಗರಣೆ ಮಾಡ್ತೇನೆ. ಹಾಗೆಯೇ ಬದನೆಕಾಯಿ ಫ್ರೈ ಕೂಡ ರೆಡಿ ಆಯಿತು, ಇದನ್ನು ತೆಗೆದಿಟ್ಕೊಂಡಿದ್ದೇನೆ. ಒಗ್ಗರಣೆಗೆ 1 ಚಮಚ ಎಣ್ಣೆ ಜೊತೆ 1 ಚಮಚ ತುಪ್ಪ ಹಾಕಿದರೆ ಚೆನ್ನಾಗಿರ್ತದೆ ಪರಿಮಳ. ಹಾಗೆಯೇ ಸಾಸಿವೆ, ಕರಿಬೇವು, ಚಿಟಿಕೆ ಆಗುವಷ್ಟು ಇಂಗು, ಒಂದು ಒಣ ಮೆಣಸನ್ನ ತುಂಡು ಮಾಡಿ ಹಾಕ್ತಾ ಇದ್ದೇನೆ. ಮತ್ತು ನಾವು ಜಜ್ಜಿ ಇಟ್ಟಿದ್ವಲ್ಲ ಬೆಳ್ಳುಳ್ಳಿ ಹೆಸರು, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಹುರ್ಕೊಂಡು ಎಂಡಿಗೆ ಬರೀ ಅರ್ಧ ಚಮಚ ಆಗುವಷ್ಟು ಆಲ್ ಇನ್ ಒನ್ ಮಸಾಲ ಪೌಡರ್ ಹಾಕಿದ್ದೀನಿ. ನೀವು ಇದರ ಬದಲು ಬರೀ ಮೆಣಸಿನ ಪುಡಿ ಅಂದರೆ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲ ಪುಡಿ ಹಾಕ್ಕೊಂಡು ಒಗ್ಗರಣೆ ಕೊಡ್ಬೋದು, ಅದು ಕೂಡ ಫ್ಲೇವರ್ ಚೆನ್ನಾಗಿರ್ತದೆ. ಬೇಳೆ ಸಾರಿಗೆ ಹಾಕಿ ಅದನ್ನ ಚೆನ್ನಾಗಿ ಕಲಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ಹಾಕಿ ಕಲಕಿದ್ರೆ ಬೇಳೆ ಸಾರು ಕೂಡ ರೆಡಿ. ಹಾಗೆಯೇ ಹಪ್ಪಳನ ಡೈರೆಕ್ಟ್ ಬೆಂಕಿಯಲ್ಲಿ ಹೀಗೆ ಸುಟ್ಕೊಂಡು ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ತೇನೆ. ಅದನ್ನು ಕೂಡ ನಾವು ಥಾಲಿಯಲ್ಲಿ ಸರ್ವ್ ಮಾಡ್ಬೋದು. ನೋಡಿ, ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿ ಎಲ್ಲವನ್ನೂ ರೆಸ್ಪೆಕ್ಟಿವ್ ಸರ್ವಿಂಗ್ ಪ್ಲಾಟರ್ಸ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಪ್ಪಳ, ಅದಾದಮೇಲೆ ಬದನೆಕಾಯಿ ಫ್ರೈ ನೋಡಲಿಕ್ಕೂ ಚೆನ್ನಾಗಿ ಕಾಣ್ತಿದೆ. ಪಲ್ಯನೂ ರೆಡಿ ಆಗಿದೆ. ತುಂಬ ಕ್ವಿಕ್ಕಾಗಿ ಮಾಡಿತ್ತು ನಾವು ಪಲ್ಯನೂ ಕೂಡ. ಬೇಳೆ ಸಾರು ಕೂಡ ಅಷ್ಟೇ ತುಂಬ ಫ್ಲೇವರ್ಫುಲ್ ಆಗಿ ಇದೆ. ನಾನು ತುಪ್ಪ ಹಾಕಿ ಬೇರೆ ಮಾಡಿದೆ, ಎಂಡಿಗೂ ಕೂಡ ಒಗ್ಗರಣೆಗೆ ತುಪ್ಪ ಹಾಕಿದೆ, ಚೆನ್ನಾಗಿ ಬಂದಿತ್ತು. ಮತ್ತು ಅನ್ನ, ಇದೆಲ್ಲದ್ರ ಜೊತೆಗೆ ನಾನು ಇದು ಕ್ಯೂಕ್ಯುಂಬರ್ ಮುಳ್ಳು ಸೌತೆಕಾಯಿನ ಸ್ಲೈಸ್ ಮಾಡಿ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಅದ್ರ ಜೊತೆಗೆ ಮಜ್ಜಿಗೆ ಕೂಡ ಇಟ್ಟಿದ್ದೇನೆ. ತುಂಬ ಸಿಂಪಲ್ ಆಗಿ, ತುಂಬ ಕ್ವಿಕ್ ಆಗಿ, ನೋಡಲಿಕ್ಕೂ ಕೂಡ ಐಟಮ್ಸ್ ಜಾಸ್ತಿ ಇದೆ ಅಂತ ಅನಿಸ್ತದೆ, ಆದರೆ ಎಲ್ಲ ಐಟಮ್ಸ್ ಮಾಡೋದು ಅಷ್ಟೇ ಸುಲಭ. ಅತಿಥಿಗಳು ಬಂದಾಗ ಅಥವಾ ನಾವು ಯಾವುದಾದ್ರೂ ಸಂಡೇ ಸ್ಪೆಷಲ್ ಆಗಿ ವೆಜ್ ಥಾಲಿ ಮಾಡಬೇಕು ಅಂತ ಅನಿಸಿದಾಗ ಈ ಥರ ಎಲ್ಲ ಮಾಡ್ಕೊಳ್ಬೋದು. ಈಗ ನಾನು ಒಂದು ಪ್ಲೇಟ್ ಮೇಲೆ ಎಲ್ಲದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನು ಈ ಮೊದಲು ಕೂಡ 2 ರೀತಿಯಲ್ಲಿ ಅರ್ಧ ಗಂಟೆ ಅಡುಗೆನ ಮಾಡಿ ತೋರಿಸಿದ್ದೆ. ಅದನ್ನು ಕೂಡ ನೀವು ಹೆಚ್ಚಿನವರು ಇಷ್ಟಪಟ್ಟಿದ್ರಿ. ಕೆಲವರು ಹೇಳಿದ್ರಿ ಅರ್ಧ ಗಂಟೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸಾಧ್ಯ ಇದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಯಾವ ಆರ್ಡರಲ್ಲಿ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಇವತ್ತಿನ ಈ ರೈಸ್ ಥಾಲಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಸವಿರುಚಿನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.